ಅದು ಬರೀ ಹಸು ಅಲ್ಲ, ಗೋಮಾತೆ ನಿಮ್ಮನ್ನ ಸಾಕುವಂಥದ್ದು. ಅದನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಅದನ್ನ ಹಸು ತಂದಿದೆ, ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ ಸರ್. ಇವತ್ತು 4 ಜನ ವೆಟರ್ನರಿ ಡಾಕ್ಟರ್ ಬಂದ್ರು 12 ಹಸು ಹುಡುಕೋದಕ್ಕೆ ನಮಗೆ ಸಾಕ್ಬೇಕಾಗೋಯ್ತು. ತರಕ್ಕೆ ಸಾಧ್ಯ. ಈಗ ಹಸುಗಳು ಗರ್ಭ ಧರಿಸಿರುವ 100ಕ್ಕೆ 100 ಸರ್. ಯಾಕೆ ಕಾರಣಕರ್ತರಂತವರು ನಮ್ಮ ಉಳಾಲ್ ಕ್ಲಬ್ನ ಶ್ರೀಕಾಂತ್ ಸರ್ ಅಂತ. ಸೊ ಈ ಪ್ರಾಜೆಕ್ಟ್ ಜೊತೆಗೆ ನಮ್ಮ ಕ್ಲಬ್ನ ಪ್ರಭಾಕರ್ ಅವ್ರನ್ನ ಈ ಪ್ರಾಜೆಕ್ಟ್ ನ ಚೀಫ್ ಅಂತ ಮಾಡಿದ್ರು. 50 ಹಸುಗಳ ಯೋಜನೆ ಮಾಡಿದ್ವಿ. ಆ ದಿನ ನಾವು 50 ಹಸುಗಳು ಸುಮಾರು ಒಂದು 3 ತಿಂಗಳ ಅವಧಿಯಲ್ಲಿ ಸಂತೆಗೆ ಹೋಗಿ ಖರೀದಿ ಮಾಡಿ ತಂದು ಎಲ್ಲ ರೈತರಿಗೆ ಕೊಟ್ಟಿದ್ವಿ. ಅವತ್ತಿನ ಯಶಸ್ವಿ ಏನಪ್ಪಾ ಅಂದ್ರೆ 50ಕ್ಕೆ 50 ಹಸುಗಳು ಕರು ಹಾಕಿದ್ದು, ಆರೋಗ್ಯಕರ ಕರು ಹಾಕಿದ್ದು, ಒಂದು ಫೇಲ್ಯೂರ್ ಇಲ್ಲ. ಸೊ ಇದಕ್ಕೆ ನಾನು ತುಂಬಾ ಧನ್ಯವಾದ ನಮ್ಮ ಡಾಕ್ಟರ್ ಲೋಕೇಶ್ ಹೇಳ್ತೀನಿ. ಡಾಕ್ಟರ್ ಲೋಕೇಶ್ ಇವರು ನಮ್ಮ ರೋಟರಿ ಸದಸ್ಯರು, ಜೊತೆಗೆ ವೆಟರ್ನರಿ ಡಾಕ್ಟರ್. ಯಾಕೆಂದ್ರೆ ನಾವು ದುಡ್ಡ ಹೊಂದಿಸ್ತೀವಿ, ಎಲ್ಲ ಮಾಡ್ತೀವಿ, ಅದಕ್ಕೇನು ಸಮಸ್ಯೆ ಇಲ್ಲ. ಯೋಜನೆನ ನಾವು ಅನುಷ್ಠಾನ ಮಾಡೋದು ತುಂಬಾ ಕ್ಲಿಷ್ಟಕರ. ಈಗ ಒಂದು ಹಸು ಇದೆಯಲ್ಲ, ಹಸುನ 10 ಥರದ ನಾವು ನೋಡ್ಬೋದು. ನಾವು ಸಂತೆಗೆ ಹೋದ್ರೆ ನಮ್ಗೆ ಗೊತ್ತೇ ಆಗಿರಲ್ಲ, ಸುಮಾರು ಫ್ರಾಡ್ಗಳಿರ್ತವೆ, ಬೇರೆ ಬೇರೆ ಕಾರಣಗಳು ಅಲ್ಲಿ ಏನೇನೋ ಆಗ್ತಾ ಇರುತ್ತೆ. ಸೊ ಅದಕ್ಕೆ ತುಂಬಾ ಯಶಸ್ವಿಯಾಗಿ ಆರೋಗ್ಯ ಹಸುಗಳನ್ನ ನಮಗೆ ಕಳೆದ ಬಾರಿ ಇವರು ಪತ್ತೆ ಮಾಡಿ ಕೊಟ್ಟಿದ್ರು. ಸೊ ಅದೇ ತರ ಈ ವರ್ಷದ ಯೋಜನೆಗೂ ಇವರು ಒಬ್ಬ ಸಂಪೂರ್ಣ ಸಹಕಾರ ಇವರು ಇರೋದ್ರಿಂದ ಈಗ ಹೆಂಗೆ ಆರೋಗ್ಯಕರ ಹಸುಗಳು ಇವತ್ತು ತಂದಿದ್ದೀವಿ, ಅದೇ ತರ ಇನ್ನೂ 50 ಹಸುಗಳು ಇದೇ ದಾರಿಲಿ ಬರ್ತವೆ. ಹಸು ಕೊಡ್ತಾ ಇರೋದು 54 ಜನಕ್ಕಷ್ಟೇ ಕೊಡ್ತಾ ಇದ್ದಾರೆ. ನೀವು 12 ಜನ. ನಿಮ್ಮ ಊರಲ್ಲೇ ನಿಮ್ಗೆ ಗೊತ್ತು, ಇನ್ನು ಬೇರೆ ಬೇಕಾದಷ್ಟು ಜನ ಇದ್ದಾರೆ. ನಿಮ್ಮನ್ನೇ ಯಾಕೆ ಹುಡುಕಿದ್ದೀವಿ ಅಂದರೆ ನಾವೆಲ್ಲ ಬಂದು ಅದನ್ನೆಲ್ಲ ಚೆಕ್ ಮಾಡಿ ನಿಮ್ಗೆ ಅದನ್ನು ಸಾಕಷ್ಟು ಕೆಪಾಸಿಟಿ ಇದೆ ನೋಡಿಕೊಂಡು ಅದನ್ನು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಹೇಳಿ ಉದ್ದೇಶದಿಂದ ಕೊಡ್ತಾ ಇದ್ದೀವಿ. ಆಯಿತಾ? ಈ ಹಸು ತೊಗೊಳ್ಬೇಕು ಮುಂಚೆ ನಾವು ರಾತ್ರಿ 1:30 ಮನೆ ಬಿಟ್ಟು ಚಂದ್ರಾಯಪಟ್ಟಣಕ್ಕೆ ಹೋಗಿ ಹಸು ತೊಗೊಂಡು ಸೀದಾ ಇಲ್ಲಿ ಬರ್ತಾ ಇದ್ದೀವಿ. ನಮ್ಮ ವೆಟರ್ನರಿ 4 ಜನ ಡಾಕ್ಟರ್ಸ್ ಬಂದಿದ್ರು. ಅವರೆಲ್ಲ ಬಂದು ಹಸುಗಳನ್ನ ಚೆಕ್ ಮಾಡಿ ಆರೋಗ್ಯವಾಗಿದೆ, ಇನ್ನು ಸ್ವಲ್ಪ ದಿನದಲ್ಲೇ ಕರು ಹಾಕುತ್ತೆ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಇದು ನಿಮ್ಮನ್ನು ಸಾಕುವಂಥ ಗೋಮಾತೆ. ಅದು ನಮ್ಮ ರೂಟ್ರಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಿಮ್ಮನ್ನ ಯಾರು ನೋಡಿ ಇಲ್ಲಿ ಯಾಕೆ ಕೊಡ್ತಾ ಇದ್ದೀರೋ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಸೊ ಅಷ್ಟು ನಮ್ದು ಪಾರದರ್ಶಕವಾಗಿರುತ್ತೆ. ಮತ್ತೆ ನಾವು ಅಷ್ಟೇ, ಈಗ ಹಣ ಅದಲ್ಲ, ಹಣ ನಮ್ಮಿಂದನೇ ಹಾಕಿರ್ಬೋದು, ಬಟ್ ಆ ಹಣನ ನಾವು ಇವತ್ತೇನು ತಂದು ನಿಮಗೆ ವಿತರಣೆ ಮಾಡ್ತಾ ಇದೀವಿ. ನಮ್ಮ ಡೀಸೆಲ್ ಕಾಸು ಸುಧಾ ನಮ್ಮ ಕಡೆಯಿಂದ ಹಾಕೊಂಡು ಹೋಗಿರ್ತೀವಿ. ನಾವು ಅರ್ಧ ಕಾಫಿ ಕುಡಿದ್ರು ಆ ದುಡ್ಡು ನಾವು ಬಳಸಲ್ಲ. ನಮ್ಮದೇ ವೆಚ್ಚದಲ್ಲಿ ಅವ್ರು ಬೆಂಗಳೂರಿಂದ ಬಂದಿರ್ಬೋದು, ಈಗ ಇವರೆಲ್ಲ ನಿಮ್ಗೆ ವಿತರಣೆ ಮಾಡಕ್ಕೆ ಬೆಂಗಳೂರಿಂದ ಬಂದಿರ್ಬೋದು, ಅವರು ಅಲ್ಲಿಗೆ ಬಂದಿರ್ಬೋದು, ನಾವು ಇಲ್ಲಿಂದ ಹೋಗಿರ್ಬೋದು, ಅರ್ಧ ಕಾಫಿನೂ ನಾವು ಅದರಲ್ಲಿ ಬಳಸಲ್ಲ. ಅಷ್ಟು ಪವಿತ್ರವಾಗಿ ತಂದು ನಿಮಗೆ ಕೊಡ್ತಾ ಇದ್ವಿ. ತುಂಬಾ ಪವಿತ್ರ ಕೆಲಸ. ಒಂದು ಸ್ಕಾಟ್ಲ್ಯಾಂಡ್ ಒಂದು ಇನ್ನೊಂದು ಟೆಕ್ಸಸ್ ಡಲ್ಲಾಸ್ ಒಂದು ಕ್ಲಬ್. ಮತ್ತೆ ಈ ಒಂದು ಯೋಜನೆಯ ಮುಖ್ಯ ರೂವಾರಿಗಳು ರೋಟರಿ ಉಲ್ಲಾಲ್ ಅಂತ ನಮ್ಮ ಇವರಿದ್ದಾರೆ, ಶ್ರೀಕಾಂತ್ ಅವರು ನನ್ನ ಪಾಸ್ಟ್ ಪ್ರೆಸಿಡೆಂಟ್ ಆಗಿದ್ರು. ಜೊತೆಗೆ ಇವ್ರ ಮಿಸಸ್ಸೇ ಇವತ್ತು ಮಾಧವಿ ಅಂತ ಪ್ರೆಸಿಡೆಂಟು. ಅವರ ಆರೋಗ್ಯ ಸಮಸ್ಯೆಯಿಂದ ಇವತ್ತು ಬರಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಆ ಒಂದು ಕ್ಲಬ್ಗಳ ಸಹಯೋಗದಲ್ಲಿ ವರ್ಕಿಂಗ್ ಪಾರ್ಟ್ನರ್ ಆಗಿ ನಮ್ಮ ರೋಟರಿ ಮಾಗಡಿ ತಗೊಂಡಿದ್ದಾರೆ. ಯಾಕೆ ಅಂದರೆ ನಾವು ಲಾಸ್ಟ್ ಟೈಮ್ ಯಶಸ್ವಿಯಾಗಿ ಮಾಡಿದ್ದಕ್ಕೆ ಆ ಒಂದು ಹೊರೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಅವರ ಹೊರೆಯ ನಾವು ಕರೆಕ್ಟಾಗಿ ನಿಭಾಯಿಸ್ತೀವಿ. ಎಷ್ಟು ಕೊಡ್ತಾ ಇದ್ದೀರಾ ಸರ್? 54 ಅಂತೂ ಖಚಿತ. ಹೆಂಗೆ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀರಾ ಸರ್? ಫಲಾನುಭವಿಗಳಿಗೆ ನಾವು ಏನ್ ಮಾಡ್ಕೊಂಡಿದ್ದೀವಿ, ರೈತ ಮಹಿಳೆ ಆಗಿರಬೇಕು, ಮೊದಲನೇ ಆದ್ಯತೆ ವಿಧವೆ. ಆ ವಿಧಿ ಅವ್ರಿಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇದ್ದರೆ ಅವರೇ ಮೊದಲನೇ ಪ್ರಾಧಾನ್ಯತೆ. ಅಂಥವ್ರನ್ನ ನಾವು ಮನೆ ಹತ್ರ ಹೋಗಿ ನಮ್ಮ ಎಲ್ಲ ಕಡೆಯಿಂದ ಮಾಹಿತಿಗಳು ತಗೊಂಡು ನಾವೇ ಖುದ್ದು ವಿಸಿಟ್ ಹೋಗಿ ಅವರಲ್ಲಿ ಒಂದು ಕೊಟ್ಟಿಗೆ ಇದೆಯಾ ನೋಡಿ, ಇಲ್ಲ ಕೊಟ್ಟಿಗೆ ಇಲ್ಲರೆ ಕೊಟ್ಟಿಗೆ ರೆಡಿ ಮಾಡಿ ಅಂತ ಎಲ್ಲ ಅವ್ರಿಗೆ ಮಾರ್ಗದರ್ಶನ ಮಾಡಿ, ಹುಲ್ ಬೆಳೆಯಕ್ಕೆ ಒಂದು 10-20 ಗುಂಟೆ ಜಾಗನೂ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಅಷ್ಟು ಕೊಡಕ್ಕೆ ಮಾಡ್ತಾ ಇದ್ದೀವಿ. ನಾನು ಅದನ್ನು ಚೆನ್ನಾಗಿ ಸಾಕ್ಬೇಕು ಅಂತಕ್ಕಂಥ ಮನಸ್ಸು ನೀವು ಮಾಡಬೇಕು. ಇಲ್ಲ ಅದೇ ರೀತಿ ಹಾಲನ್ನು ಕೊಡ್ತಕ್ಕಂಥ ಕಾಮಧೇನೂ ಅಷ್ಟೇ ನಮ್ಮ ಕೈ ಬಿಡೋದಿಲ್ಲ. ಸೊ ನಮ್ಮ ಗಮನ, ನಮ್ಮ ಆಸಕ್ತಿ, ನಮ್ಮ ಶ್ರದ್ಧೆ ಅಲ್ಲಿರಬೇಕು. ಈ ಕಣ್ಣರಳಿಸಿ ನೋಡ್ತೀರ, ಆ ಚೆನ್ನಾಗಿರೋ ಹಸ ನನಗೆ ಕೊಟ್ಟರೆ ಹೆಂಗೆ ನಾನು ಅಂತ ಅಲ್ವಾ? ಯಾರ್ದು ಚೆನ್ನಾಗಿಲ್ಲ ಹಸ ಅದನ್ನು ಚೆನ್ನಾಗಿ ಮಾಡ್ಬೇಕು ನೀವು ಮನೆಗೆ ತೆಗೆದುಕೊಂಡು ಹೋಗಿ, ಅದು ಅಲ್ವಾ? ನನಗೆ ಯಾವ ಥರನಾದ್ರೂ ಹಸು ಕೊಡಲಿ ಅದಲ್ಲ, ನನಗೆ ಇವತ್ತೊಂದು. ನಮಸ್ತೆ. ಇವತ್ತು ರೋಟರಿ ಕ್ಲಬ್ ಇಂದ ನಿಮಗೆ ಹಸುವನ್ನ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಅನ್ನಿಸ್ತು ಹಸು ಕೊಟ್ಟಿದ್ದಕ್ಕೆ? ತುಂಬಾ ಸಂತೋಷ ಆಯ್ತು. ಏನ್ ಮಾಡ್ತೀರಾ? ಮೇಯಿಸ್ತೀವಿ, ಹಾಲು ಹಾಕ್ತೀವಿ. ಹಸು ನಮಗೆ ಹಸು ಇರಲಿಲ್ಲ, ನಾವು ಬಡವರು, ನಮಗೆ ಕೊಟ್ಟಿದ್ದಾರೆ. ನಾವು ಚೆನ್ನಾಗಿ ಸಾಕೊಂಡು ಅದನ್ನ ರೂಢಿಸ್ಕೊಂಡು ನಮ್ಮಂತ ಇರೋರಿಗೆ
ಒಂದು ಹಸು ಕರ ಹಾಕಿದ್ರೆ ಕೊಡ್ತೀವಿ ಸರ್. ದಯಮಾಡಿ ಇದನ್ನ ಚೆನ್ನಾಗಿ ಸಾಕ್ಬಿಟ್ಟು ಓಕೆ ಸರ್. ಯಾರಿಗೂ ಮಾರಕ್ ಹೋಗ್ಬೇಡಿ. ಹಾಂ ಸರಿ. ಅನ್ಸುತ್ತೆ ನಿಮಗೆ? ತುಂಬಾ ಸಂತೋಷ. ಬಡವ್ರಿಗೆ ಒಂದು ಸರಿ, ಒಂದು ಸ್ಕಾಟ್ಲ್ಯಾಂಡ್ ಒಂದು ಇನ್ನೊಂದು